ಹಿರಿಯ ನಟ ಸರಿಗಮ ವಿಜಯ್ ಅವರ ಆರೋಗ್ಯ ತುಂಬಾ ಗಂಭೀರವಾಗಿದೆ. ಸೊ ಹೀಗಾಗಿ ಸಹ ಕಲಾವಿದರು ಕೂಡ ಖಾಸಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅವರನ್ನು ನೋಡ್ತಿರೋವಂಥದ್ದು. ಸೊ ನಮ್ಮ ಜೊತೆ ಇದೀಗ ಇದ್ದಾರೆ ನಟಿ ಶ್ರೀದೇವಿ ಅವರು. ಅವರಿಬ್ಬರು ಪೇರ್ ಅಂತ ಅಂದರೆ ಒಂದು ರೀತಿಯ ಆಗಿನ ಕಾಲಕ್ಕೆ ಬಹುದೊಡ್ಡ ಹಿಟ್ ಪೇರು. ಸೊ ಅವರನ್ನು ನೋಡೋದಕ್ಕೆ ಬಂದಿರುವಂಥದ್ದು. ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ನೋಡಿದ್ರಾ ಸರ್ನ? ಹೇಗಿದ್ದಾರೆ? ಅವ್ರ ಕಂಡೀಷನ್ ಹೇಗಿದೆ? ನೋಡಿದೆ, ವಿಜಿನ ಮಾತಾಡಿಸ್ಕೊಂಡು ಬಂದೆ. ಚೇತರಿಸ್ಕೊಂಡಿದ್ದಾರೆ. ನಿನ್ನೆ ರಾತ್ರಿವರೆಗೂ ಸ್ವಲ್ಪ ಸ್ಥಿತಿ ಗಂಭೀರವಾಗೇ ಇತ್ತು, ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟ್ರು. ಆದರೆ ಈಗ ಹೋಗಿ ನಾನು ಮಾತಾಡ್ಸಿದ್ಮೇಲೆ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಹುಬ್ಬೇರಿಸಿದ್ರು, ಮಾತಾಡಿದ್ರು. ನಾನು ಅವ್ರಿಗೆ ತಮಾಷೆ ಮಾಡ್ತಿದ್ದೆ, ಯಾಕೆಂದರೆ ಎವ್ರಿ ಯುಗಾದಿ ನಾವು ಸರಿಗಮ ಮಾಡ್ತಾಯಿದ್ವಿ. ಅದಕ್ಕೆ ವಿಜಿ ಇನ್ನೇನು ಆಗಲೇ ಬಂದ್ಬಿಡ್ತು ಯುಗಾದಿ ಹಬ್ಬ ಹತ್ತಿರ. ಸೊ ಅದಕ್ಕೆ ನೀವು ಬೇಗ ಚೇತರಿಸ್ಕೊಂಡು ಬಂದರೆ ನಾವು ರಿಹರ್ಸಲ್ಸ್ ಮಾಡಬೇಕು ಅಂತ ಫುಲ್ ಖುಷಿಯಾಗಿ ಹುಬ್ಬೆಲ್ಲ ಏರಿಸಿದ್ರು, ಕಣ್ಣು ಓಪನ್ ಮಾಡಿ ನೋಡಿದ್ರು. ಸೊ ಖುಷಿ ಆಯಿತು ನನಗೆ. ಚೇತರಿಸ್ಕೊಳ್ತಾ ಇದ್ದಾರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೇಡಮ್, ನಿಮ್ಮದು ಮತ್ತು ಅವ್ರದ್ದು ತುಂಬ ಹಿಟ್ ಪೇರು. ಸೊ ಆಗಿನ ಕಾಲದಲ್ಲಿ ಸೊ ಅದ್ರ ಬಗ್ಗೆ ಅಂದರೆ ಅವರ ಆ್ಯಕ್ಟಿಂಗ್ ಇದಾಗಿರ್ಬೋದು, ಮತ್ತು ಅವ್ರಿಗೆ ನೀವು ಹೇಳಿದ್ರಿ ಸರಿಗಮ ನಾಟಕ ಆಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನೀವಿಬ್ಬರು ಪೇರಾಗಿ. ಸೊ ಅದಕ್ಕೆ ಅಂತಲೇ ಅವ್ರಿಗೆ ಸರಿಗಮ ವಿಜಿ ಅಂತ ಕರೀತಾರೆ ಇವತ್ತಿಗೂ ಅವ್ರನ್ನ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಮ್ಯಾಮ್, ಸರಿಗಮ ನಾಟಕ ರಚನೆ ಮಾಡಿದ್ದೆ ಅವರು. ಆ್ಯಂಡ್ ಅದು ತುಂಬ ಪಾಪ್ಯುಲರ್ ಆಗಿದ್ದರಿಂದ ಅವ್ರಿಗೆ ಸರಿಗಮ ವಿಜಿ ಅಂತಲೇ ಬಂತು. ನನಗೂ ಮೊದಲು ಗೊತ್ತಿರಲಿಲ್ಲ ವಿಜಿ ಪರಿಚಯ ಆಗಿ ನಾಟಕ ಮಾಡೋವರೆಗೂ, ಆಮೇಲೆ ಗೊತ್ತಾಯಿತು. ಆ್ಯಂಡ್ ಕಾಮಿಡಿ ಟೈಮಿಂಗ್ ಬಗ್ಗೆ ಅವ್ರದ್ದೇನು ಮಾತಾಡೋಂಗೆ ಇಲ್ಲ ಬಿಡಿ. ಇಟ್ ಇಸ್ ಸ್ಪಾಂಟೇನಿಯಸ್. ಆ್ಯಂಡ್ ಆ ಥರ ಒಂದು ಕಾಮಿಡಿ ಟೈಮಿಂಗ್ನ ಮೇಂಟೈನ್ ಮಾಡೋರು ಈಗಿಲ್ಲ. ಬಟ್ ತುಂಬ ಖುಷಿ ಆಯಿತು ನನಗೆ ಅವ್ರ ಜೊತೆ ನಾಟಕಗಳು ಮಾಡುವಾಗ. ಎಷ್ಟೋ ಸಲ ನಾವು ವರ್ಷಕ್ಕೊಂದು ಸಲ ಮಾಡ್ತಿದ್ವಿ ನಾಟಕ, ರಿಹರ್ಸಲೇ ಮಾಡ್ತಿರ್ಲಿಲ್ಲ. ಸ್ಟೇಜಿಗೆ ಹೋದ ತಕ್ಷಣ ಆನ್ ದ ಸ್ಪಾಟ್ ಹೆಂಗೆ ಅಂದರೆ ಇಮಿಡಿಯೇಟ್ ಅವ್ರ ಡೈಲಾಗ್ಗೆ ನನಗೆ ಕೌಂಟ್ರ್ ಬರೋದು, ಹಾಗೇ ನಡ್ಕೊಂಡು ಹೋಗ್ತಾಯಿತ್ತು. ಎಲ್ಲೋ ಮಿಸ್ ಆದರೂ ಕೂಡ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೊರಟೋಗ್ತಾಯಿದ್ವಿ. ಸೊ ಒಂದು ಒಳ್ಳೆ ಅನುಭವ ಆಯಿತು ಸರಿಗಮ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು. ಮೇಡಮ್, ಅವರು ವೆಲ್ ಸೆಟಲ್ಡ್, ಮಕ್ಕಳು ತುಂಬ ಸೆಟಲ್ ಆಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಲಿ ಇದ್ದಾಗ ಯಾರಾದರೂ ಅವ್ರ ಕಾಲು ಫ್ರ್ಯಾಕ್ಚರ್ ಆಗಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಸೊ ಅವಾಗಿಂದ ಆ್ಯಕ್ಟ್ ಮಾಡ್ತಿರ್ಲಿಲ್ಲ. ಏನು ಬಿಡು ಆ್ಯಕ್ಟ್ ಮಾಡೋದು, ನನ್ನ ಮನೇಲಿ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಆದರೆ ಅವರಲ್ಲಿ ಎಷ್ಟು ಲವಲ್ವಿಕೆ ಉತ್ಸಾಹ ಇತ್ತು ಅಂತಂದರೆ ಇವತ್ತಿಗೂ ಆ್ಯಕ್ಟ್ ಮಾಡೋರು. ಯಾರಾದರೂ ಕರೆದ್ರೆ ರೆಸ್ಪಾಂಡ್ ಮಾಡ್ತಾಯಿದ್ರು, ಹೋಗಿ ಆ್ಯಕ್ಟ್ ಮಾಡಿಕೊಟ್ಬಿಡ್ತಾಯಿದ್ರು. ಸೀರಿಯಲಲ್ಲಿ ಮಾಡ್ತಿದ್ರು, ಸಿನಿಮಾಗಳಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿದಾಗ ಹೇಗೆ ಅನ್ನಿಸ್ತಾ ಇತ್ತು ಅಂತ? ಅಲ್ಲ, ತುಂಬ ಲವಲವಿಕೆ, ತುಂಬ ಜೋವಿಯಲ್. ಅವರು ಸ್ಟೇಜ್ ಮೇಲೆ ಮಾತ್ರ ಅಲ್ಲ, ಆಸ್ ಅ ಪರ್ಸನ್ ಕೂಡ ಅವ್ರಿಗೆ ಒಂದು ಕಲ್ಲನ್ನು ಕೂಡ ಮಾತಾಡಿಸೋ ಒಂದು ಶಕ್ತಿ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ತುಂಬ ಜನಬಳಗ ಜಾಸ್ತಿ. ಸೊ ಈಗೇನು ಈ ಸುಳ್ಳು ಸುದ್ದಿ ಸ್ವಲ್ಪ ಹಬ್ಬಿದೆ ಅವ್ರ ಬಗ್ಗೆ, ಸೊ ಆ ಥರ ಏನೂ ಇಲ್ಲ. ಹುಷಾರಾಗ್ತಾ ಇದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಶ್ರೀದೇವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.